ಅಣ್ಣ, ನೀವಿವತ್ತು ನನ್ನ ಜೊತೆ ಆಫೀಸಿಗೆ ಬನ್ನಿ. ನಾನು ಇಲ್ಲದೇ ಇರಬೇಕಾದ್ರೆ ಎಷ್ಟು ಪ್ರಾಜೆಕ್ಟ್ನ ನೀವು ಶುರು ಮಾಡಿದ್ದೀರಾ ಅಂತ ನಾನು ಲೆಕ್ಕ ತಗೋಬೇಕಾಗತ್ತೆ. ಅದರ ಬಗ್ಗೆ ನೀವು ಏನೇನು ಮಾಡಿದ್ದೀರಾ ಅಂತ, ಎಷ್ಟು ಕೆಲಸ ಮಾಡಿದ್ದೀರಾ. ಒಂದೇ ಒಂದು ನಿಮಿಷ. ಏನಾಯಿತು? ಒಂದು ನಿಮಿಷ. ಆಲ್ ದ ಬೆಸ್ಟ್ ಕಪಾಡಿ ಅವರೇ. ಥ್ಯಾಂಕ್ ಯು ಮಿಸಸ್ ಕಪಾಡಿಯಾ. ಸರಿ, ನೀವು ಭಾವನ್ ಜೊತೆ ಆಫೀಸ್ಗೆ ಹೋಗಿ ನಾನೆಲ್ಲ ಕೆಲಸ ಮುಗಿಸಿ ಬರ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಆರಾಮಾಗಿದ್ದೀನಿ. ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತಿಗೆ GKನೂ ಬರ್ತಾರೆ ಆಫೀಸ್ಗೆ. ನೀನು ರಿಲ್ಯಾಕ್ಸ್ ಮಾಡು. ಆಮೇಲೆ ಸರಿ, ನಿನಗೇನಾದರೂ ಬೇಕಿದ್ರೆ ನನಗೆ ಒಂದು ಕಾಲ್ ಮಾಡಿಬಿಡು. ಓಕೆ? ನೀವು ಅಷ್ಟೇ. ಬನ್ನಿ ಅಣ್ಣ, ಆಫೀಸ್ಗೆ ಹೋಗೋಣ. ನನಗೆ ಗೊತ್ತು, ನನ್ನ ಜವಾಬ್ದಾರಿನ ಕಡಿಮೆ ಮಾಡೋದಕ್ಕೆ ನೀವು ಬೇಗ ಹುಷಾರಾಗಿ ಆಫೀಸ್ಗೆ ಹೋಗ್ತಿದ್ದೀರಾ. ಗೋಪಾಲ, ನನ್ನ ಅನುಜ್ಗೆ ಯಾವುದೇ ರೀತಿ ಕೆಟ್ಟ ಕಣ್ಣು ದೃಷ್ಟಿ ಬೀಳದೇ ಇರಲಿ, ಯಾವುದೇ ರೀತಿ ಕಷ್ಟ ಬರದೇ ಇರಲಿ, ನೀನೇ ಕಾಪಾಡಬೇಕು. ನಡಿ ನಡಿ ಅನುಪಮ, ಬೇಗ ಎಲ್ಲ ಕೆಲಸ ಮುಗಿಸಿ ಡೇನ್ಸ್ ಅಕಾಡೆಮಿಗೂ ಹೋಗ್ಬೇಕು, ಆಮೇಲೆ ಆಫೀಸ್ಗೂ ಹೋಗ್ಬೇಕು. ಸಮರ್ಥ್, ಸಮರ್ಥ್ ಹೇಳು. ಏನು? ಏನಾಯ್ತು? ಅದು ಅಣ್ಣಂದು ಮೆಸೇಜ್ ಬಂದಿದೆ. ಏನು? ಅವ್ನು ಯಾರಿಗೂ ಹೇಳ್ದಂಗೆ ಜಾಗೃತ ಮನೆಯಿಂದ ಎಲ್ಲಿಗೂ ಹೊಟ್ಟೋಗಿದ್ದಾನೆ. ಮತ್ತೆ ಇವಾಗ ಮೆಸೇಜ್ ಬಂದಿದೆ, ಅವನೇನೋ ಮಾಡಿ. ಇಲ್ಲ, ನೆನ್ನೆ ನನ್ನ ಹತ್ರನೂ ಸತ್ತೋಗ್ತೀನಿ ಅಂತ ಹೇಳ್ತಿದ್ದ. ಆಮೇಲೆ ಅಪ್ಪಂಗೆ ಕಾಲ್ ಮಾಡಿ ಕೂಡ ಇದೇ ತರ ಏನೋ ಮಾತಾಡಿದ್ದಾನೆ. ಮಮ್ಮಿ, ನಾನು ಅಪ್ಪ ಅಣ್ಣನ ಹುಡುಕಕ್ಕೆ ಹೋಗ್ತಾ ಇದೀವಿ. ನೀವು ದಯವಿಟ್ಟು ಪ್ರೇ ಮಾಡಿ ಅಣ್ಣಂಗೆ ಏನು ಆಗಿರಬಾರ್ದು, ಅವ್ನು ನಮಗೆ ಸಿಗ್ಲಿ ಅಂತ. ಹಾ ಸರಿ, ನನಗ್ ಫೋನ್. ಸಮರ್ಥ್, ಖುಷಿ 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 ಖುಷಿ, ಅವನೇನಾದ್ರೂ ಮಾಡ್ಕೊಂಡ್ ಏನು ಆಗಲ್ಲ. ಆದ್ರೆ ಅವನೇ ಹೇಳ್ದ ಅಲ್ಲ, ಏನು ಮಾಡ್ಕೊಳಲ್ಲ. ನೀನ್ ಏನು ಯೋಚನೆ ಮಾಡ್ಬೇಡ. ಹಸುಗೆ ಕರು ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಹಾಗೆ ನನಗ್ ನನ್ ಮಗನ್ ಬಗ್ಗೆ ಗೊತ್ತು. ನಾನ್ ಅವನ ಅಮ್ಮ. ಅವನೇನು ಮಾಡ್ಕೊಳಲ್ಲ, ಅರ್ಥ ಆಯ್ತಾ? ಒಂದ್ ವೇಳೆ ಮಾಡ್ಕೊಂಡ್ಬಿಟ್ರೆ, ಒಂದ್ ವೇಳೆ ಏನಾದ್ರೂ ಆಗೋದ್ರೆ? ಏನು ಆಗಲ್ಲ, ಏನು ಆಗಲ್ಲ, ಏನು ಆಗಲ್ಲ, ಏನು ಆಗಲ್ಲ. ನನ್ ಕಡೆ ನೋಡು, ನೀನು ನನ್ ಕಡೆ ನೋಡು ಕಂದ. ಅವನು ಏನು ಆ ಥರ ಮಾಡ್ಕೊಳಲ್ಲ. ನೀನು ನಿನ್ ಬಗ್ಗೆ ಗಮನ ಕೊಡು, ಮಗು ಬಗ್ಗೆ ಗಮನ ಕೊಡು. ನಾನ್ ನೋಡ್ಕೊಂಡು ಬರ್ತೀನಿ ಏನಾಗಿದೆ ಅಂತ. ನನ್ ಮೇಲೆ ನಂಬಿಕೆ ಇದೆ ತಾನೆ? ತಾಯಿ ನಾನು.